ರಾಜ್ಯದಲ್ಲಿ ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿಗೆ ವಿಘ್ನ ಎದುರಾಗ್ತಾ ಇದೆ. ಖಾಲಿ ಹುದ್ದೆಗಳ ಭರ್ತಿಗೆ ಒಳ ಮೀಸಲಾತಿ ಹೊಡೆತ ಕೂಡ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ಒಳ ಮೀಸಲಾತಿ ಅನುಷ್ಠಾನದವರೆಗೂ ಕೂಡ ಆಗೋದೇ ಇಲ್ವಾ? ಹಾಗಾದ್ರೆ ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿಗೆ ಒಳ ಮೀಸಲಾತಿ ಹೊಡೆತ ಹಿನ್ನಡೆಯನ್ನು ತರ್ತಾ ಇದೆ. ಒಳ ಮೀಸಲಾತಿ ಅನುಷ್ಠಾನದವರೆಗೂ ಆಗೋದಿಲ್ವಾ? ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿ 56,000 ಹುದ್ದೆಗಳ ಭರ್ತಿಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. 17,000 ಹುದ್ದೆಗಳ ಭರ್ತಿಗೆ ಮುಂದಾಗಿತ್ತು ಗೃಹ ಇಲಾಖೆ. ಹುದ್ದೆಗಳ ಭರ್ತಿಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿತ್ತು. ಅಧಿಕಾರಿಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೂಡ ಕೊಟ್ಟಿದ್ರು. 8,000 ಕಾನ್ಸ್ಟೇಬಲ್ 600 PSI ನೇಮಕಾತಿಗೆ ಮುಂದಾಗಲಾಗಿತ್ತು. ಹುದ್ದೆಗಳ ಭರ್ತಿಗೆ ಎಲ್ಲಾ ಸಿದ್ಧತೆಯನ್ನ ಇಲಾಖೆ ಮಾಡಿಕೊಂಡಿತ್ತು. ಅದರ ಒಳ ಮೀಸಲಾತಿ ಜಾರಿ ಆಗುವವರೆಗೆ ಭರ್ತಿ ಸರಿಯಲ್ಲ. ಕಾನೂನು ತಜ್ಞರ ಸಲಹೆಯಂತೆ ಸದ್ಯಕ್ಕೆ ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ. ಖಾಲಿ ಹುದ್ದೆಗಳ ಭರ್ತಿ ಇದರಿಂದಾಗಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಳ ಮೀಸಲಾತಿ ಗೊಂದಲ ಮುಗಿಯುವವರೆಗೆ ನೇಮಕಾತಿ ಕಷ್ಟ. 56,000 ಹುದ್ದೆಗಳ ಭರ್ತಿಗೆ ಬಜೆಟ್ನಲ್ಲಿ ಘೋಷಣೆಯಾಗಿತ್ತು. ಆದರೆ ಖಾಲಿ ಹುದ್ದೆಗಳ ಭರ್ತಿಗೆ ಆರಂಭದಲ್ಲೇ ಹಿನ್ನಡೆ ಆಗ್ತಾ ಇರುವಂತದ್ದು. ಒಳ ಮೀಸಲಾತಿ ಅನುಷ್ಠಾನದವರೆಗೂ ಭರ್ತಿ ಆಗ್ಲಿಕ್ಕೆ ಬಹುದೊಡ್ಡ ರೀತಿಯಲ್ಲಿ ಅಡೆತಡೆಗಳಿವೆ. 17,000 ಹುದ್ದೆಗಳ ಭರ್ತಿಗೆ ಗೃಹ ಇಲಾಖೆ ಮುಂದಾಗಿತ್ತು. 56,000 ಹುದ್ದೆಗಳ ಭರ್ತಿಗೆ ಬಜೆಟ್ನಲ್ಲಿ ಘೋಷಣೆ ಆಗುತ್ತೆ. ಸ್ವತಃ ವಿತ್ತ ಸಚಿವರು ಆಗಿರುವಂತಹ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ 56,000 ಹುದ್ದೆಗಳ ಭರ್ತಿಗೆ. ಆದರೆ 17,000 ಹುದ್ದೆಗಳ ಭರ್ತಿಗೆ ಗೃಹ ಇಲಾಖೆ ಆಗಲೇ ಮುಂದಾಗಿತ್ತು. ಹುದ್ದೆಗಳ ಭರ್ತಿಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅದರಲ್ಲಿ 8,000 ಕಾನ್ಸ್ಟೇಬಲ್ 600 PSI ನೇಮಕಾತಿಗೆ ಮುಂದಾಗಲಾಗಿತ್ತು. ಅದರ ಹುದ್ದೆಗಳ ಭರ್ತಿಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಂತಹ ಇಲಾಖೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಭರ್ತಿ ಸರಿಯಲ್ಲ ಅನ್ನುವಂಥ ನಿರ್ಧಾರಕ್ಕೂ ಬರುತ್ತೆ. ಇನ್ನು ಕಾನೂನು ತಜ್ಞರ ಸಲಹೆಯಂತೆ ಸದ್ಯಕ್ಕೆ ಪೆಂಡಿಂಗ್ ಇಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಮಾರುತಿ. ಒಂದ್ ಕಡೆ ರಾಜ್ಯ ಸರ್ಕಾರಿ ಹುದ್ದೆಗಳ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಯ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರವೇ ಯಾವ ರೀತಿ ಅಡೆತಡೆ ಆಗ್ತಾ ಇದೆ ಅಂತ ಆರಂಭದಲ್ಲೇ ವಸಂತ್ ಏನೋ ಈಗಾಗಲೇ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಸಾಕಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾಕೆಂದರೆ ಈ ಕಡೆ ಒಳ ಮೀಸಲಾತಿ ಜಾರಿಗೂ ಸಾಕಷ್ಟು ಪಕ್ಷದಲ್ಲೇ ಈ ಸಚಿವರಾಗಿರ್ಬೋದು ಮತ್ತು ಶಾಸಕರು ಕೂಡ ವಿರೋಧ ಮಾಡ್ತಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಕೂಡ ಒಳ ಮೀಸಲಾತಿ ಜಾರಿಗೆ ಕೂಡ ಒತ್ತಡ ಹಾಕ್ತಿರೋಂಥದ್ದು. ಈ ಹಿಂದೆ ಕೂಡ ಏನು ಉದ್ಯೋಗಾಕಾಂಕ್ಷಿಗಳು ಕೂಡ ಸಾಕಷ್ಟು ಉದ್ಯೋಗ ಅವಕಾಶಗಳಿದ್ರು ಕೂಡ ನೇಮಕ ಮಾಡ್ಕೊಳ್ತಿಲ್ಲ ಅಂತೇಳಿ ಸಾಕಷ್ಟು ಹೋರಾಟನ ಮಾಡಿದರು. ಅದಕ್ಕೆ ಮಾಡಿದಂಥ ಸರ್ಕಾರ ಸುಮಾರು 56,000 ಉದ್ಯೋಗಗಳ ನೇಮಕಾತಿಗೆ ಕೂಡ ಅಸ್ತು ಅಂದಿತ್ತು. ಆದರೆ ಈಗ ಆ ಒಳ ಮೀಸಲಾತಿ ಎಂಬುದು ಕೂಡ ಆ ಉದ್ಯೋಗ ನೇಮಕಾತಿಗೆ ಕೂಡ ಒಳ ಸಂಕಷ್ಟ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಎಡ ಸಮುದಾಯ ಮತ್ತು ಬಲ ಸಮುದಾಯ ನಡುವೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಮತ್ತು ಮಾಡಬಾರದು ಎಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಈ ಸಂದರ್ಭದಲ್ಲೇ ವಿಶೇಷ ಕ್ಯಾಬಿನೆಟ್ ಕರೆದು ಒಳ ಮೀಸಲಾತಿ ಜಾರಿ ಬಗ್ಗೆ ಒಂದು ತೀರ್ಮಾನ ಮಾಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಎಲೆಕ್ಷನ್ ಕೂಡ ಘೋಷಣೆ ಆಯಿತು. ಅದರಿಂದಾಗಿ ಆ ಸಂಬಂಧಪಟ್ಟಂತ ಒಂದು ಏನು ವಿಶೇಷ ಸಚಿವ ಸಂಪುಟ ಇದೆ ಅದನ್ನು ಕೂಡ ಸರ್ಕಾರ ಮುಂದೂಡಿಕೆ ಮಾಡಿತು. ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿರುವಂಥ ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಕೂಡ ಒಂದು ರೀತಿಯಾದಂಥ ಪೆಟ್ಟನ್ನು ನೀಡ್ತಾ ಇರುವಂಥದ್ದು. ಯಾಕೆಂದರೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಏನು ಉದ್ಯೋಗಾಕಾಂಕ್ಷಿಗಳ ನೇಮಕಾತಿ ಸಾಕಷ್ಟು ಸಂಕಷ್ಟ ಹಿನ್ನಡೆ ಆಗ್ತಿರುವಂಥದ್ದು. ಇದರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಈಗಾಗಲೇ ಸರ್ಕಾರ ಪಡೆದಿರುವಂಥದ್ದು. ಪ್ರಮುಖವಾಗಿ ನೋಡೋದಾದರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ PSI ಆಗಿರ್ಬೋದು ಮತ್ತು ಕಾನ್ಸ್ಟೇಬಲ್ ನೇಮಕಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆ ಮಾಡಿಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಗೃಹ ಸಚಿವರಾದ ಪರಮೇಶ್ವರ್ ಕೂಡ ಸೂಚನೆಯನ್ನು ಅಧಿಕಾರಿಗೆ ಕೊಡ್ತಿದ್ರು. ಈಗಾಗಲೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೀಟಿಂಗನ್ನು ಕೂಡ ಆಗಿತ್ತು. ಆದರೆ ಈಗ ಏನು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರು ಸಹ ಒಂದು ಸಲಹೆಯನ್ನು ಕೊಟ್ಟಿರೋದು. ಅಂದರೆ ಒಳ ಮೀಸಲಾತಿ ಆಗುವವರೆಗೂ ಏನು ಒಂದು ರೀತಿಯಾದ ಉದ್ಯೋಗ ನೇಮಕಾತಿ ಆಗಬಾರ್ದು. ಇದು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಿಂದಾಗಿ ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತ ಏನು ಕಾನೂನು ತಜ್ಞರು ಈಗಾಗಲೇ ಗೃಹ ಸಚಿವ ಇಲಾಖೆಗೆ ಮತ್ತು ಅದೇ ರೀತಿ ಪರಮೇಶ್ವರ್ಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿರೋದು. ಇದರಿಂದಾಗಿ ಏನು ಇನ್ನೇ ಕೆಲವೇ ದಿನಗಳಲ್ಲಿ ಉದ್ಯೋಗ ಸಿಗುತ್ತೆ ಮತ್ತು ನೇಮಕಾತಿ ಆಗುತ್ತೆ ಅಂತ ಇದ್ದಂತಹ ಅಭ್ಯರ್ಥಿಗಳು ಇದೊಂದು ರೀತಿಯ ಸಂಕಷ್ಟ ಆಗಿರುವಂಥದ್ದು ವಸಂತ. ಖಂಡಿತ ಮಾರುತಿ. ಯಾಕಂದ್ರೆ ಈಗ ಅಭ್ಯರ್ಥಿಗಳಿಗೆ ಕಾಡುವಂತಹ ಒಂದು ಪ್ರಶ್ನೆ ಅಂತಂದ್ರೆ ಸಹಜವಾಗಿ ವಯೋಮಿತಿ ಮೀರಿದಂತ ಅಭ್ಯರ್ಥಿಗಳಿಗೆ ಸರ್ಕಾರ ಹೆಚ್ಚುವರಿ ಅವಕಾಶವನ್ನ ಕೊಡದೇ ಇದ್ರೆ ಅಥವಾ ನೀಡದೇ ಇದ್ರೆ ಅವರ ಭವಿಷ್ಯ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈ ಒಂದು ಆತಂಕ ಅಭ್ಯರ್ಥಿಗಳಿಗೆ ಕಾಡುತ್ತಲ್ವಾ ಅಂತ. ಎಸ್ ವಸಂತ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ದಾವಣಗೆರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸರ್ಕಾರ ವಿರುದ್ಧ ಏನು ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು ಮತ್ತು ಈ ರೀತಿ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ನಮ್ಗೆ ಆದಷ್ಟು ಬೇಗ ಉದ್ಯೋಗಗಳನ್ನು ಕಲ್ಪಿಸಿಕೊಡಿ. ಯಾಕೆಂದರೆ ಸರ್ಕಾರದಲ್ಲಿ ಸಾಕಷ್ಟು ಭರ್ತಿ ಉದ್ಯೋಗಗಳಿದ್ರೂ ಕೂಡ ಇದು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಯಾವುದೇ ಸರ್ಕಾರ ಬಂದರೂ ಇದೇ ರೀತಿ ಅನ್ಯಾಯ ನಮಗೆ ಮಾಡ್ತಿದೆ ಅಂತ ಸಾಕಷ್ಟು ಹೋರಾಟಗಳನ್ನು ಮಾಡಿದರು. ಈ ಹಿಂದೆ ಕೂಡ ಗೃಹ ಸಚಿವ ಪರಮೇಶ್ವರ್ ಮನೆ ಮುಂದೆ ಕೂಡ ಸಾಕಷ್ಟು ಏನು ಉದ್ಯೋಗಾಕಾಂಕ್ಷಿಗಳು ಕೂಡ ಏನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಹೋರಾಟಗಳನ್ನು ಮಾಡಿದರು.
ಮಾಡಿದ್ರು. ಆದಷ್ಟು ಬೇಗ ನಮಗೆ ಉದ್ಯೋಗವನ್ನು ಕಲ್ಪಿಸಿಕೊಡಿ ಅಂತ ಕೂಡ ಒತ್ತಾಯಗಳನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಒಂದು ತೀರ್ಮಾನ ಮಾಡಿತ್ತು. ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ 56,000 ಉದ್ಯೋಗಗಳ ನೇಮಕಾತಿ ಮಾಡೋಕ್ಕೆ ಸಂಬಂಧಪಟ್ಟ ಅನುಮೋದನೆ ಕೂಡ ಮಾಡಿತ್ತು. ಆದರೆ ಈಗ ಒಳ ಮೀಸಲಾತಿ ಒಂದು ರೀತಿಯಾದ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿರುವಂತಹ ಗೃಹ ಇಲಾಖೆ ಈ ಸಂದರ್ಭದಲ್ಲಿ ಏನು ಒಳ ಮೀಸಲಾತಿ ಜಾರಿ ಆಗದೆ ಉದ್ಯೋಗ ನೇಮಕಾತಿ ಆಗಬಾರ್ದು, ಯಾಕೆಂದರೆ ಅದು ಮುಂದಿನ ದಿನಗಳಲ್ಲಿ ಸಂಕಷ್ಟ ಆಗುತ್ತೆ ಅಂತ ಕೂಡ ಹೇಳಿರೋದು. ಈಗ ಏನು ವಯೋಮಿತಿ ಸಂಬಂಧಪಟ್ಟಂತೆ ಕೂಡ ಏನು ವಯೋಮಿತಿ ಸಡಿಲಿಕೆ ಕೂಡ ಈಗಾಗಲೇ ಸರ್ಕಾರ ಮಾಡಿದರೂ ಕೂಡ ಇದು ಮುಂದಿನ ಎಷ್ಟು ದಿನ ಹೋಗುತ್ತೆ ಎಂಬುದು ಕೂಡ ಆತಂಕ ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು. ಯಾಕೆಂದರೆ ಈಗ ಇನ್ನು ಒಳ ಮೀಸಲಾತಿ ಜಾರಿ ಆಗಬೇಕು, ಅದರ ಬಗ್ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಅದಕ್ಕೂ ಮುನ್ನ ಚುನಾವಣೆ ಮುಗಿದ ನಂತರ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವಿಶೇಷ ಕ್ಯಾಬಿನೆಟ್ ಸರ್ಕಾರ ಕರೆಯುವಂಥದ್ದು. ಈ ಸರ್ಕಾರ ಕರೆದ ನಂತರ ಅದು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಪರ ವಿರೋಧಗಳು ಮುಗಿದ ನಂತರ ಒಳ ಮೀಸಲಾತಿ ಜಾರಿ ಆಗುತ್ತದೆ. ಅದಕ್ಕೆ ಇನ್ನೂ ಸಾಕಷ್ಟು ಪ್ರೋಸೆಸ್ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲೇ ಕೂಡ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಒಂದು ಸಮುದಾಯ ಇದ್ರೆ, ಇನ್ನೊಂದು ಸಮುದಾಯ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತ ಸಾಕಷ್ಟು ಪಟ್ಟನ್ನು ಹೇಳ್ತಿರೋದು. ಇವೆಲ್ಲನ್ನು ಬಗೆಹರಿಸಿ ಒಳ ಮೀಸಲಾತಿ ಜಾರಿ ಆಗುವ ಹೊತ್ತಿಗೆ ಇನ್ನೂ ಸಾಕಷ್ಟು ಸಮಯ ಇರುತ್ತೆ. ಅಲ್ಲಿವರೆಗೂ ಉದ್ಯೋಗ ಆಕಾಂಕ್ಷಿಗಳು ಏನು ಮಾಡಬೇಕೆಂಬ ಪ್ರಶ್ನೆ ಕೂಡ ಈಗ ಕಾಡಿರುವಂಥದ್ದು ಹೊಸತು. ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.